ರಾಜಕೀಯಕ್ಕೆ ಬರ್ತಾರಾ ಬಂಡೆ ಪುತ್ರಿ ಐಶ್ವರ್ಯ. ರಾಮನಗರ ಹೆಸರು ಬದಲಾವಣೆ ಬಗ್ಗೆ ಹೇಳಿದ್ದೇನು? ಐಶ್ವರ್ಯ ಡಿಕೆಎಸ್ ಹೆಗ್ಡೆ. ಡಿಸಿಎಂ ಡಿಕೆಶಿ ಅವರ ಹಿರಿಯ ಮಗಳಾಗಿರುವ ಐಶ್ವರ್ಯ ಮಾಧ್ಯಮಗಳ ಮುಂದೆ ಬಂದಾಗಲೆಲ್ಲ ಅವರಿಗೆ ಎದುರಾಕೋ ಮೊದಲನೇ ಪ್ರಶ್ನೆ ಅಂದ್ರೆ ನೀವು ರಾಜಕೀಯಕ್ಕೆ ಬರ್ತೀರಾ ಅಂತ. ಐಶ್ವರ್ಯ ಡಿಕೆಶಿ ಒಡೆತನದ ಗ್ಲೋಬಲ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯಲಿರುವ ಯುವಜನೋತ್ಸವದ ಬಗ್ಗೆ ಮಾಹಿತಿ ನೀಡಲು ನಿನ್ನೆ ಖುದ್ದು ಐಶ್ವರ್ಯ ಅವರೇ ಪತ್ರಿಕಾಗೋಷ್ಠಿ ಕರೆದಿದ್ರು. ಆ ಪ್ರೆಸ್ ಮೀಟ್ ನಲ್ಲಿ ರಾಜಕೀಯಕ್ಕೆ ಬರ್ತೀರಾ ಅನ್ನೋ ಪ್ರಶ್ನೆ ಎದುರಾದಾಗ ಬಹಳ ಚಾಣಾಕ್ಷತೆಯಿಂದ ಐಶ್ವರ್ಯ ಹೆಗಡೆ ಉತ್ತರ ನೀಡಿದ್ದಾರೆ. ಸೊ ಇದು 24th VTU ಯೂತ್ ಫೆಸ್ಟಿವಲು. ನಮ್ಮ ಫುಲ್ ದೇಶದಲ್ಲಿ ಇಂಜಿನಿಯರಿಂಗ್ highest number of college ಇರೋದು ನಮ್ಮ ಸ್ಟೇಟಲ್ಲಿ, ಕರ್ನಾಟಕದಲ್ಲಿ, and most of them are affiliated to VTU. VTU is a very big body where engineers are produced and taken for the entire country. ಸೊ ಆ ಒಂದು VTU ಅವಕಾಶ ಕೊಟ್ಟಿದೆ ನಮಗೆ ಕಲ್ಚರಲ್ ಯೂತ್ ಫೆಸ್ಟ್ ಮಾಡೋಕ್ಕೆ. ಅದು ನಮ್ಮ ಕಾಲೇಜ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಲಿ 24ನೇ ತಾರೀಕು ಮಾರ್ಚಿಂದ 27ನೇ ತಾರೀಕುವರೆಗೂ ನಡೆಯುತ್ತೆ. ಎಲ್ಲ ಇವೆಂಟ್ಸು ಸ್ಟಾರ್ಟಿಂಗ್ ಫ್ರಮ್ ಆಲ್ ದ ರೌಂಡ್ಸ್ ವಿಲ್ ಹ್ಯಾಪನ್ ಹಿಯರ್. 24ನೇ ತಾರೀಕು ಸಾಯಂಕಾಲ ಇನಾಗ್ರೇಷನ್ ಇರುತ್ತೆ ಆ್ಯಂಡ್ 27ನೇ ತಾರೀಕು ವ್ಯಾಲಿಡಿಟರಿ ಫಂಕ್ಷನ್ ಇರುತ್ತೆ. ಸೊ ಆ ಮಧ್ಯದಲ್ಲಿ 100 ಪೊಯೆಟ್ಸ್ಗಳು, ಡಾನ್ಸರ್ಸ್ಗಳು, ಸಿಂಗರ್ಸ್ಗಳು ಆ್ಯಂಡ್ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ, ಕರ್ನಾಟಕ ಕ್ಷೇತ್ರದಲ್ಲಿ ಒಂದು ಹೆಮ್ಮೆ ಮಾಡಿದಾರೋ ಅವರು ಜಡ್ಜಸ್ ಆಗಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಸ್ಫೂರ್ತಿ ತುಂಬಕ್ಕೆ. ಇನ್ನು ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂದು ಮರು ನಾಮಕರಣ ಮಾಡುವ ಡಿಕೆಶಿ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ತಡೆ ನೀಡಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಐಶ್ವರ್ಯ ಡಿಕೆಎಸ್ ಹೆಗ್ಡೆ, ನಾನು ನನ್ನ ಶಾಲೆ ಬಗ್ಗೆ ಮಾತನಾಡಬಹುದು, ಆದರೆ ಕರ್ನಾಟಕದ ಬಗ್ಗೆ ಏನು ಮಾತನಾಡಲಿ? ನನ್ನ ಹತ್ರ ಇರೋದು ಕೇವಲ 8,000 ಮಕ್ಕಳಿರೋದು. ನಮ್ಮಪ್ಪನ ಹತ್ರ 8 ಲಕ್ಷ ಜನ ಇದ್ದಾರೆ. ಆದ್ರೆ ರಾಜಕೀಯದ ಬಗ್ಗೆ ಮಾತನಾಡುವ, ಕಮೆಂಟ್ ಮಾಡುವಷ್ಟು ದೊಡ್ಡವಳು ನಾನಲ್ಲ ಎಂದಿದ್ದಾರೆ. ನನಗೆ ಸದ್ಯಕ್ಕೆ ಇರುವ ಅವಕಾಶವನ್ನ ಹೇಗೆ ಬಳಸಿಕೊಳ್ಳಬಹುದು ಎಂದಷ್ಟೇ ನಾನು ಯೋಚಿಸುತ್ತೇನೆ ಎಂದಿದ್ದಾರೆ. ಸರ್, ನನ್ನ ಸಂಸ್ಥೆ ಬಗ್ಗೆ ನಾನು ಮಾತಾಡ್ಬೋದು. ನಾನು ಕರ್ನಾಟಕದ ಬಗ್ಗೆ ಮಾತಾಡೋಕ್ಕಾಗುತ್ತೆ ಇಲ್ಲಿ ನಿಂತ್ಕೊಂಡು? ಕರ್ನಾಟಕನ ಹೆಂಗೆ ಹೆಚ್ಕೊಂಡು ಹೋಗ್ಬೋದು ಅಂತ ನಾನು ಮಾತಾಡ್ಬೋದು ನನ್ನ ಮಕ್ಕಳಿಗೆ. ನನ್ನ ಹತ್ರ ಇರೋದು 8,000 ಜನ ಮಕ್ಕಳು ಅಷ್ಟೇ. ನಮ್ಮಪ್ಪನ ಹತ್ರ 8 ಲಕ್ಷ ಜನ ಇರ್ಬೋದು. ಸೊ ನನ್ನ ಹತ್ರ ಇರೋ ಎಷ್ಟು ಜನದಲ್ಲಿ ನಾನೇನು ಮಾಡ್ಬೋದು ಅಂತ ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾನು ರಾಜಕೀಯ ಆಗಲಿ ಆರ್ ಒಂದು ಗೌರ್ಮೆಂಟ್ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವಳು ಅಲ್ಲ, ಅದ್ರ ನೆಸೆಸಿಟಿನೂ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಹಾಗೂ ಕೆಫೆ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ ಹೆಗ್ಡೆ ಅವರ ಮಗ ಅಮರ್ತ್ಯ ಹೆಗ್ಡೆ ಜೊತೆ ವಿವಾಹವಾಗಿ ಸುಖ ಜೀವನ ನಡೆಸುತ್ತಿರೋ ಐಶ್ವರ್ಯ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಸರು ಮಾಡ್ತಿದ್ದಾರೆ. ಶಿಕ್ಷಣ ತಜ್ಞೆಯಾಗಿ, ವಾಣಿಜ್ಯೋದ್ಯಮಿಯಾಗಿ ಲಕ್ಷಾಂತರ ಮಕ್ಕಳ ಶಿಕ್ಷಣ ಜೀವನವನ್ನ ಉನ್ನತ ಮಟ್ಟಕ್ಕೇರಿಸಲು ಪರಿಶ್ರಮ ಪಡ್ತಿದ್ದಾರೆ. ತಮ್ಮ ತಂದೆ ಡಿಕೆಶಿ ಅವರು ಕಟ್ಟಿ ಬೆಳೆಸಿರೋ ಗ್ಲೋಬಲ್ ಶಿಕ್ಷಣ ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ. ಆಸ್ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಅಂಡ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಈ ವರ್ಷ ನಾವು 25 ವರ್ಷ ತುಂಬ್ತೀವಿ. 25 years ಆಫ್ ಎಂಪವರಿಂಗ್ ಪೀಪಲ್. ಮೋರ್ ದೆನ್ ಲಕ್ಷಾಂತರ ಮಕ್ಕಳನ್ನ ಇಲ್ಲಿಂದ ಒಂದು ವಿದ್ಯಾಸಂಸ್ಥೆಯಿಂದ ವಿದ್ಯೆ ಕೊಟ್ಟು ಕಳಿಸಿದ್ದೀವಿ. ಸ್ಕೂಲ್ ಒಂದೇ ಅಲ್ಲ, ಕಾಲೇಜು, ನರ್ಸಿಂಗ್ ಕಾಲೇಜು, MBAನೂ ನಡೆಸ್ತೀವಿ ನಾವು. ಹೀಗಾಗಿ ನಾವು ಯಾವಾಗಲೂ ಯೋಚನೆ ಮಾಡ್ತಿದ್ವಿ, ಇಂಜಿನಿಯರಿಂಗ್ ಮಾತ್ರ ಇಂಪಾರ್ಟೆಂಟಾ ಇಲ್ಲ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಂಪಾರ್ಟೆಂಟಾ ಅಂತ. ಈ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಂಪಾರ್ಟೆಂಟು ಅಂತ ನಾವು ಯಾವಾಗಲೂ ಯೋಚನೆ ಮಾಡಿದಾಗ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಕಲ್ಚರ್ ಬೇಕು, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಒಂದು ಹಾಬಿ ಬೇಕು, ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಒಂದು ಟ್ಯಾಲೆಂಟ್ ಬೇಕು. ಆ ಟ್ಯಾಲೆಂಟ್ಗೆ ಪ್ರೋತ್ಸಾಹ ಕೊಡೋಕ್ಕೆ ನಮ್ಮ VTU ಒಂದು ಯೂತ್ ಫೆಸ್ಟಿವಲ್ ಮಾಡ್ತಾರೆ. ಬರೀ ಇಂಜಿನಿಯರಿಂಗಲ್ಲಿ ಮಾರ್ಕ್ಸ್ ಒಂದೇ ಅಲ್ಲ, ನಿಮ್ಮ ಟ್ಯಾಲೆಂಟ್ಗೂ ನಾವು ಅಪ್ರಿಸಿಯೇಷನ್ ಕೊಡ್ತೀವಿ ಅಂತ. ಆ VTU ಫೆಸ್ಟ್ನ ಒಂದೊಳ್ಳೆ ಸಂಸ್ಥೆಗೆ, ಆ ಸಂಸ್ಥೆ ನಂಬಿಕೆ ಇಟ್ಕೊಂಡು ನಡೆಸ್ತಾರೆ ಅಂತ ಅಂದ್ಕೊಂಡು ಆ ಸಂಸ್ಥೆಗೆ ಜವಾಬ್ದಾರಿ ಕೊಡ್ತಾರೆ. ನಮ್ಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ ದಟ್ ಈ ವರ್ಷ ನಮ್ಮ ಸಂಸ್ಥೆನ ಗುರುತಿಸಿ VTU ಹೌದು ಈ ಸಂಸ್ಥೆ ಸರಿ ನಮ್ಮ ನಾಡ ಹಬ್ಬ ಮಾಡೋಕ್ಕೆ 24 ವರ್ಷ ನಾವು ಈ VTU ಫೆಸ್ಟ್ನ ಮಾಡಿದ್ದೀವಿ. ಈ ವರ್ಷ ಈ ಸಂಸ್ಥೆ ಹೆಂಗೆ ಮಾಡ್ತಾರೆ ಅಂತ ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ.
ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲದೆ ಐಶ್ವರ್ಯ ಅವರು ತಮ್ಮದೇ ಒಂದು ಬಟ್ಟೆಯ ಬ್ರ್ಯಾಂಡ್ ಹೊಂದಿದ್ದಾರೆ. 2018ರಲ್ಲಿ ಚಿಲ್ಲೋ ಸಫಿ ಅನ್ನೋ ಫ್ಯಾಷನ್ ಬ್ರ್ಯಾಂಡ್ ಹುಟ್ಟು ಹಾಕಿರುವ ಐಶ್ವರ್ಯ ಡಿಕೆಶಿ ಈ ಬ್ರ್ಯಾಂಡ್ಗೆ ಸ್ಟ್ರಾಟಜಿಕ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ತಮ್ಮದೇ ಫ್ಯಾಷನ್ ಬ್ರ್ಯಾಂಡ್ ಬಟ್ಟೆಗಳನ್ನ ಧರಿಸಿ ಫ್ಯಾಷನ್ ಪ್ರಿಯರು ಹುಬ್ಬೇರಿಸುವಂತೆ ಮಾಡಿದ್ದಾರೆ ಐಶ್ವರ್ಯ ಡಿಕೆಎಸ್ ಹೆಗ್ಡೆ. ಐಶ್ವರ್ಯ ಡಿಕೆಶಿ ಚಿಕ್ಕ ವಯಸ್ಸಿನಿಂದಲೂ ಸ್ಕೂಲ್ನಲ್ಲಿ ಟಾಪರ್. ಶಾಲಾ ಜೀವನದಲ್ಲಿ ಒಂದು ದಿನವೂ ಸ್ಕೂಲ್ಗೆ ಚಕ್ಕರ್ ಹಾಕಿರೋ ಹಿಸ್ಟ್ರಿಯೇ ಇಲ್ವಂತೆ. ತಾಯಿ ಉಷಾ ಡಿಕೆ ಶಿವಕುಮಾರ್ ಅಷ್ಟು ಶಿಸ್ತಿನಿಂದ ಮಕ್ಕಳನ್ನ ಬೆಳೆಸಿದ್ದಾರಂತೆ. ಇಂದಿಗೂ ನನ್ನ ಅಪ್ಪನೇ ನನಗೆ ಹೀರೋ, ರೋಲ್ ಮಾಡೆಲ್. ಅಪ್ಪ ಅಮ್ಮ ಹೇಳಿದ ಮಾತನ್ನ ಕೇಳಿ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆದಿದ್ದರಿಂದಲೇ ನಾನು ಇವತ್ತು ಉನ್ನತ ಸ್ಥಾನಕ್ಕೇರಿದ್ದೇನೆ ಅಂತ ಹೇಳಿದ್ದಾರೆ ಐಶ್ವರ್ಯ ಡಿಕೆಎಸ್ ಹೆಗ್ಡೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.